ನಾನು ಇವತ್ತು ಶರಣ ಮೇಳ ಮಾಡ್ತಾ ಇದ್ದಾರೆ ಕೂಡಲ ಸಂಗಮದಲ್ಲಿ. ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇನೆ. ಎಲ್ಲ ಸಮಾಜದವರಿಗೆ ಬಸವಾದಿ ಶರಣರು ಏನು ಹೇಳಿದ್ದಾರೆ ಸಮಾಜದ ಬದಲಾವಣೆಗೋಸ್ಕರ, ಆ ಸಂದೇಶ ಬಸವಣ್ಣ ಏನು ಕೊಟ್ಟಿದ್ದಾರೆ ಬಸವಾದಿ ಶರಣರು, ಆ ಸಂದೇಶ ನಾನು ಹೇಳ್ತೀನಿ ಅಷ್ಟೇ. ಸಂಸದ ಅನಂತಕುಮಾರ್ ಹೆಗಡೆ ಮಾತನಾಡುವ ಬರದಲ್ಲಿ ಅಯೋಧ್ಯೆಗೆ ರಾಮ ಮಂದಿರ ನಿರ್ಮಾಣಕ್ಕೆ ಇನ್ವಿಟೇಷನ್ ಬಂದರೂ ಸಿದ್ದರಾಮಯ್ಯ ಹೋಗಲ್ಲ ಅಂತ ಹೇಳ್ತಾರೆ. ನೀವು ಬರ್ರಿ ಬಾ ಅಥವಾ ಬಿಡು ಮಗನೇ ಅನ್ನುವಂಥ ಪದವನ್ನು ಉಪಯೋಗಿಸಿದ್ದಾರೆ. ಅವ್ರ ಸಂಸ್ಕೃತಿ ಅನಂತಕುಮಾರ್ ಹೆಗ್ಡೆ ಇದ್ದಾರಲ್ಲ, ನಾವು ಅಧಿಕಾರಕ್ಕೆ ಬಂದಿರೋದೇ ಸಂವಿಧಾನ ಬದಲಾವಣೆ ಮಾಡೋಕ್ಕೆ ಅಂತ ಹೇಳಿದವರು. ಮಂತ್ರಿ ಆಗಿದ್ದಾಗ, ಕೇಂದ್ರದ ಮಂತ್ರಿ ಆಗಿದ್ದಾಗ ಇನ್ನು ಅವರಿಂದ ಸಂಸ್ಕೃತಿ ನಾವು ಬಯಸೋಕ್ಕಾಗತ್ತಾ? ಸುಸಂಸ್ಕೃತರು ಅಂತ ಹೇಳೋಕ್ಕಾಗತ್ತಾ ಅವ್ರನ್ನ? ಅವ್ರ ಭಾಷೆ ಬಳಕೆ ಇಂಥವೇ ಮಾತಾಡೋದು ಅವರು. ರಾಜ್ಯದ ಮುಖ್ಯಮಂತ್ರಿಗೆ ಗೌರವ ಕೊಡಬೇಕನ್ನುವಂಥ ಕನಿಷ್ಠ ಜ್ಞಾನ ಇಲ್ಲ. ಈಗ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಗೌರವ ಕೊಡೋರು ಇದ್ದಾರೆ, ಗೌರವ ಕೊಡದೇ ಇರೋರು ಇದ್ದಾರೆ. ರಾಜಕೀಯವಾಗಿ ಮಾತಾಡೋರನ್ನ ಗೌರವ ಕೊಡಿ ಅಂತ ಕೇಳೋಕ್ಕಾಗತ್ತಾ? ಅವರು ರಾಜಕೀಯವಾಗಿ ಅಶ್ಲೀಲ ಪದಗಳು ಬಳಸಿದರೆ ಅವರ ಘನತೆಗೆ ಕುಂದು ಬರ್ತದೆ ಅಷ್ಟೇ. ನನಗೇನಾಗಲ್ಲ. ಅವರು ಮಾಜಿ ಕೇಂದ್ರದ ಮಂತ್ರಿ ಆಗಿದ್ದವರು. ಅವರು ಯಾವ ಭಾಷೆ ಬಳಸಬೇಕು ಅಂತಕ್ಕಂಥದ್ದು ಅವ್ರಿಗೆ ಗೊತ್ತಿಲ್ಲ ಅಂತಂದರೆ ಅವರು ಸುಸಂಸ್ಕೃತರಲ್ಲ, ಮನುಷ್ಯರಲ್ಲ, ಅಮಾನವೀಯವಾದಂಥವರು ಅಂತ ತೋರಿಸುತ್ತೆ ಅಷ್ಟೇ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.